ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ವಾರದ 7 ದಿನಗಳ ವಿಶೇಷತೆಯ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಕಾರ್ಯಕ್ಕೆ ಯಾವ ದಿನ ಸೂಕ್ತ ಎನ್ನುವುದನ್ನು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗಲೇ ಹೇಳಿದಾಗೆ ಯಾವ ಕಾರ್ಯಕ್ಕೆ ಯಾವ ದಿನ ಸೂಕ್ತ ಅಂತ ಅಥವಾ ಶುಭ ಅಂತ ನೀವು ತಿಳಿಸ್ಕೊಡಿ. ಶಾಸ್ತ್ರಗಳಲ್ಲಿ ಪ್ರತಿಯೊಂದು ವಾರಕ್ಕೂ ಸಮೇತ ಒಂದೊಂದು ದೇವತೆಗಳು ಹಾಗೆ ಒಂದೊಂದು ಗ್ರಹಗಳು ಅನ್ನುವಂಥದ್ದು ಆಳ್ವಿಕೆ ಮಾಡ್ತಿರುವಂಥ ಕಾಲ. ಅದೇ ರೀತಿಯಾಗಿ ಯಾವ ಯಾವ ವಾರದಲ್ಲಿ ಯಾವೆಲ್ಲ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ, ಹೇಗೆ ಮಂಗಳವಾರವನ್ನು ನಾವು ಅಶುಭ ಅಂತ ಹೇಳಿ ಚಿಂತನೆ ಮಾಡ್ತೇವೆ, ಹಾಗೆ ಮಂಗಳವಾರದ ನಂತರ ಶನಿವಾರ ಹೇಗೆ ಅಶುಭ ಅನ್ನುವಂಥದ್ದು ಚಿಂತನೆ ಮಾಡ್ತೇವೆ, ಅದೇ ರೀತಿಯಾಗಿ ಪ್ರತಿಯೊಂದು ವಾರಗಳಲ್ಲೂ ಇಂತಹ ವಾರಗಳಲ್ಲಿ ಇಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಮೊದಲನೇದಾಗಿ ನಾವು ಭಾನುವಾರದಿಂದ ಶುರು ಮಾಡುವ, ರವಿವಾರ ಅಂತೇನು ಹೇಳ್ತೇವೆ. ರವಿವಾರದಲ್ಲಿ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಬೇಕು? ರಾಜಾಭಿಷೇಕೋತ್ಸವಯಾನ ಸೇವಾ ಗೋವನ್ನಿ ಮಂತ್ರೌ ಶತಕ್ಷತ್ರ ಕರ್ಮ ಅನ್ನುವಂಥದ್ದು ವಾಕ್ಯ. ಅದು ಹಾಗೆ ಮುಂದೆ ಹೋಗ್ತದೆ, ಆದರೆ ಮಂತ್ರಗಳು ಅರ್ಥ ಆಗೋದಿಲ್ಲ. ಅದರ ಭಾವಾರ್ಥವನ್ನು ನಾವು ಹೇಳೋದಾದರೆ, ರಾಜ ಪಟ್ಟಾಭಿಷೇಕಾದಿಗಳನ್ನು, ಒಂದು ದೇಶದ ರಾಜನಿಗೆ ಪಟ್ಟಾಭಿಷೇಕಾದಿಗಳನ್ನು ಮಾಡುವಂಥದ್ದು, ವಿವಿಧವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಉತ್ಸವಗಳನ್ನು ಮಾಡುವಂಥದ್ದು, ನಾಗಮಂಡಲಗಳನ್ನು ಮಾಡುವಂಥದ್ದು, ರಂಗಪೂಜಾ ಮಹೋತ್ಸವಾದಿಗಳನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ರಥೋತ್ಸವಗಳನ್ನು ಮಾಡುವಂಥದ್ದು, ಮಹಾಸಭಾ ಮಂಟಪಗಳನ್ನು ಅಂತ ಹೇಳಿದರೆ ಸಭಾ ಮಂಟಪಾದಿಗಳನ್ನು ಮಾಡುವಂಥದ್ದು, ಯಾಗಗಳನ್ನು ಮಾಡುವಂಥದ್ದು, ಮಂತ್ರ ಸಿದ್ಧಿಗಳನ್ನು ಮಾಡಲಿಕ್ಕೋಸ್ಕರವಾಗಿ ಪ್ರಾರಂಭದ ದಿನವು, ಹಾಗೆ ಮಂತ್ರೋಪದೇಶವನ್ನು ಪಡೀಲಿಕ್ಕೆ, ವಿವಿಧ ಔಷಧಗಳನ್ನು ಸೇವನೆ ಮಾಡಲಿಕ್ಕೆ, ಔಷಧಗಳನ್ನು ತಯಾರಿ ಮಾಡಲಿಕ್ಕೆ, ಅಸ್ತ್ರಶಸ್ತ್ರ ವಿದ್ಯೆ ಸಂಬಂಧಿತವಾಗಿ ಅಧ್ಯಯನವನ್ನು ಮಾಡುವಂಥವರು, ಹಾಗೆ ಚಿಕಿತ್ಸಾ ಶಾಲಾರಂಭ ಅಂತ ಹೇಳಿದರೆ ಏನು ಹಾಸ್ಪಿಟಲ್ ಅಂತ ಹೇಳ್ತೇವೆ, ಅದನ್ನು ಚಿಕಿತ್ಸಾ ಶಾಲಾರಂಭ ಅಂತ ಹೇಳಿದರೆ ಅದರ ಶಾಲೆಯನ್ನು ಉದ್ಘಾಟನೆ ಮಾಡುವಂಥದ್ದು, ಬಂಗಾರದ ಆಭರಣಗಳನ್ನು ಧಾರಣೆ ಮಾಡುವಂಥದ್ದು, ಸುವರ್ಣ ವ್ಯಾಪಾರವನ್ನು ಅಂತ ಹೇಳಿದರೆ ಚಿನ್ನದ ವ್ಯಾಪಾರವನ್ನು ಶುರು ಮಾಡುವಂಥದ್ದು, ರೇಷ್ಮೆ ವಸ್ತ್ರವನ್ನು ಶುರು ಮಾಡುವಂಥದ್ದು, ಉಣ್ಣೆಯ ಬಟ್ಟೆಯನ್ನು, ಯುದ್ಧ ಸಾಮಗ್ರಿಗಳ ತಯಾರಿಯನ್ನು, ಹಾಗೆ ಸಂಗ್ರಹವನ್ನು, ಯುದ್ಧವನ್ನು ಆರಂಭ ಮಾಡಲಿಕ್ಕೆ ಆದಿತ್ಯವಾರದ ದಿನ ಈ ಎಲ್ಲ ಕೆಲಸಗಳನ್ನು ನಾವು ಖಂಡಿತವಾಗಿಯೂ ಶುರು ಮಾಡಬಹುದು. ಶಾಸ್ತ್ರದಲ್ಲಿ ಭಾನುವಾರದ ದಿನ ಈ ಎಲ್ಲ ಕೃತ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳಿದ್ದಾವೆ. ಹಾಗಾಗಿ ಭಾನುವಾರ ನಾವು ಹೇಳಿದಂಥ ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಶುಭವಾಗಿರ್ತಕ್ಕಂಥ ಮುಹೂರ್ತಗಳನ್ನು ಈ ಮುಹೂರ್ತ ಸಂಬಂಧಿತವಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಖಂಡಿತ ಗುರುಜಿ. ಇನ್ನು ಚಂದ್ರವಾರದ ವಿಶೇಷತೆ ಏನು ಅಂತ? ಚಂದ್ರವಾರ, ಸೋಮವಾರ, ಹಾಗೆ ಚಂದ್ರನ ವಾರ. ನಾವೀಗ ಆಡುಭಾಷೆಯಲ್ಲಿ ಹೇಳೋದಾದರೆ ಸೋಮವಾರ ಅಂತೇನು ಹೇಳ್ತೇವೆ, ಅದನ್ನು ಚಂದ್ರವಾರ ಅನ್ನುವಂಥದ್ದು ಹೇಳ್ತೇವೆ. ಚಂದ್ರವಾರದಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಶ್ಲೋಕ ಹೇಳಿದರೆ ಬಹುಶಃ ಅರ್ಥ ಆಗಲಿಕ್ಕಿಲ್ಲ. ಹಾಗಾಗಿ ಶ್ಲೋಕವನ್ನು ಬಿಟ್ಟು ಬಿಡೋದಾದರೆ, ಅದರ ಭಾವಾರ್ಥವನ್ನು ವಿಮರ್ಶೆ ಮಾಡೋದಾದರೆ, ಶಂಖ ಅಥವಾ ಊದುವಂತಹ ಶಂಖವಾಗಿರಬಹುದು, ಕಮಲದ ಹೂವುಗಳಾಗಿರಬಹುದು, ಹಾಗೆ ಮುತ್ತು ಸಂಗ್ರಹವನ್ನು ಮಾಡುವಂಥದ್ದಾಗಿರಬಹುದು, ಬೆಳ್ಳಿಯನ್ನು ಸಂಗ್ರಹ ಮಾಡುವಂಥದ್ದಾಗಿರಬಹುದು, ಅದೇ ರೀತಿಯಾಗಿ ಬೆಳ್ಳಿಯ ವಿವಿಧ ವಸ್ತುಗಳನ್ನು ತಯಾರಿ ಮಾಡುವಂಥದ್ದಾಗಿರಬಹುದು, ವಿವಿಧ ಭಕ್ಷ್ಯಗಳನ್ನು ತಯಾರಿ ಮಾಡುವಂಥ ದಿನ ಆಗಿರಬಹುದು, ಸುಗ್ರಾಸ ಭೋಜನ ಅನ್ನುವಂಥದ್ದು ಒಳ್ಳೆಯ ಆಹಾರ ಭೋಜನವನ್ನು ಮಾಡುವಂಥದ್ದಾಗಿರಬಹುದು, ಹಾಗೆ ಸ್ತ್ರೀಯರಿಗೆ ಸಂಬಂಧಿತವಾಗಿ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದು, ಅಥವಾ ಮರ ನೆಟ್ಟು ಬೆಳೆಸುವಂಥದ್ದು, ಹೊಸದಾಗಿ ಮರವನ್ನು ನೆಟ್ಟು ಬಿಟ್ಟು ಗಿಡವನ್ನು ನೆಟ್ಟು ಬೆಳೆಸುವಂಥದ್ದೆಲ್ಲ ಈ ವಾರದಂದು ಮಾಡುವಂಥದ್ದು, ಕೃಷಿಗಾಗಿ ಬಾವಿಯನ್ನು, ಕೆರೆಯನ್ನು, ಜಲಾಶಯವನ್ನು ತೋಡುವಂಥದ್ದು ಅಥವಾ ಶುದ್ಧೀಕರಿಸುವಂಥದ್ದು, ಜಲಾಶಯಗಳನ್ನು, ಬಾವಿಯನ್ನು ಶುದ್ಧಿಗೊಳಿಸುವಂಥದ್ದು ಅಥವಾ ನೂತನವಾಗಿ ಬಾವಿಯನ್ನು ತೋಡುವಂಥದ್ದೆಲ್ಲ ಈ ಒಂದು ದಿನದಲ್ಲಿ ಮಾಡಬಹುದು. ವಸ್ತ್ರ ಆಭರಣಗಳನ್ನು ಸಂಗ್ರಹವನ್ನು ಮಾಡಬಹುದು, ಸಂಗೀತದ ಆರಂಭವನ್ನು ಸಹ ಮಾಡಬಹುದು, ಯಾಗವನ್ನು ಸಮೇತ ಆರಂಭ ಮಾಡಬಹುದು, ಹಾಲು, ಬೆಣ್ಣೆ, ತುಪ್ಪ ಹಾಗೆ ಪುಷ್ಪವನ್ನು ಸಂಗ್ರಹ ಮಾಡುವಂಥ ದಿನವೂ ಈ ದಿನ ಮಾಡಿದರೆ ಅನುಕೂಲತೆ ಆಗ್ತದೆ. ಹೂವಿನ ವ್ಯಾಪಾರವನ್ನು ಮಾಡುವವರು ಈ ದಿನ ಶುರು ಮಾಡುವಂಥದ್ದು, ಕೊಂಬಿನ ಕೆಲಸ ಇವೆಲ್ಲವನ್ನು ಸೋಮವಾರದ ದಿನ ಆರಂಭ ಮಾಡಿದ್ರು ಅಂತಾದರೆ ಅವರಿಗೆ ಶ್ರೇಯಸ್ಕರ ಅನ್ನುವಂಥ ವಿಚಾರಗಳು ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ.
ಖಂಡಿತ ಗುರುಜಿ. ಇನ್ನು ಭೌಮವಾಸರದ ವಿಶೇಷತೆ ಏನು ಅಂತ? ಭೌಮ ಅಂತ ಹೇಳಿದರೆ ಮಂಗಳಃ ಅಂತ ಹೇಳಿದರೆ ನಾವೇನು ಆಡುಭಾಷೆಯಲ್ಲಿ ಮಂಗಳವಾರ ಅಂತ ಹೇಳ್ತೇವೆ, ಅದಕ್ಕೆ ಭೌಮವಾಸರ ಅಂತ ಹೇಳಿ ಸಂಸ್ಕೃತದಲ್ಲಿ ಶಾಸ್ತ್ರಕಾರರು ಹೆಸರನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯಾವುದಾದ್ರೂ ಒಂದನ್ನು ಒಡೆಯುವಂಥದ್ದು, ಅಥವಾ ನಾವೀಗ ಹಳೆ ಮನೆ ಕಟ್ಟಿರ್ತೇವೆ ಅದನ್ನು ಒಡೆದು ಹಾಕುವಂಥದ್ದಾಗಿರಬಹುದು, ಅಥವಾ ತುಂಡರಿಸುವಂಥದ್ದು, ಯಾವುದೋ ಉದ್ದದ ಬಳ್ಳಿ ಇರ್ತದೆ ಅದನ್ನೇನೋ ಕಟ್ ಮಾಡಿ ಬಿಸಾಡಬೇಕಾಗಿರ್ತದೆ, ಆ ಉದ್ದವಾಗಿರ್ತಕ್ಕಂಥ ತಂತಿಗಳಿರ್ತದೆ, ಅಥವಾ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸೇರ್ಪಡೆಯಾಗುವಂಥ ಅಣೆಕಟ್ಟುಗಳಾಗಿರಬಹುದು, ಅಥವಾ ನದಿ ನಿಕ್ಷೇಪಗಳನ್ನು ಅದರ ದಿಕ್ಕನ್ನು ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದರೆ ಆ ದಿಕ್ಕನ್ನು ಬೇರೆ ಕಡೆ ಇದು ಮಾಡ್ತಾರೆ, ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ. ಆ ಕೆಲಸಗಳನ್ನೆಲ್ಲ ಈ ಒಂದು ಭೌಮವಾಸರದ ದಿನ ಅರ್ಥಾತ್ ಮಂಗಳವಾರದ ದಿನ ವಿಷವಿಕ್ಕುವಂಥದ್ದು, ಕೆಲವೊಂದು ಕಡೆ ವಿಷವನ್ನು ಇಡುವಂತಹ ಪ್ರಯೋಗ ಇರ್ತದೆ. ಅಂತ ಹೇಳಿದರೆ ಈ ಊರಿನ ಆಚೆ ಭಾಗದಲ್ಲಿ ಕ್ರೂರ ಮೃಗಗಳು ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ವಿಷವನ್ನು ಇಡ್ತಾ ಇದ್ರು. ಅಂತ ಹೇಳಿದರೆ ಅದು ಕೇವಲ ಪ್ರಾಣಿಗಳು ತಿಂತು ಅಂತಾದರೆ ಅದು ಮರಣವನ್ನು ಹೊಂದದೆ. ಯಾಕಾಗಿ ಕೃಷಿಯಲ್ಲಿರುವಂತಹ ಕೃಷಿಯ ಸಂಬಂಧಿತವಾಗಿರುವಂಥದ್ದನ್ನೆಲ್ಲ ಅದು ತಿನ್ಕೊಂಡು ಹೋಗ್ಬಿಡ್ತದೆ ಅನ್ನುವಂಥದ್ರಿಂದ ವಿಷವನ್ನಿಡುವಂಥದ್ದು, ವಿಷಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ಮಾಡುವಂಥದ್ದು, ಅಥವಾ ವಿಷವನ್ನು ಸಂಗ್ರಹಣೆ ಮಾಡುವಂಥದ್ದು, ಅಥವಾ ಈ ಸ್ಫೋಟಕ ವಸ್ತುಗಳು ಅಥವಾ ಬೆಂಕಿಯನ್ನು ಉತ್ಪತ್ತಿ ಮಾಡುವಂಥದ್ದು, ಅಥವಾ ಬೆಂಕಿಯಲ್ಲಿ ಬೇಯಿಸುವಂಥ ಕೆಲಸಗಳಿರ್ತದೆ. ಇಟ್ಟಿಗೆಯನ್ನೆಲ್ಲ ಬೆಂಕಿಯಲ್ಲೇ ಬೇಯಿಸೋದು, ಆ ಬೆಂಕಿಯಲ್ಲಿ ಬೇಯಿಸುವಂಥ ಕೆಲಸಗಳಾಗಿರಬಹುದು. ಆಯುಧಗಳನ್ನು ತಯಾರು ಮಾಡುವಂಥದ್ದು, ನಮಗೆ ಬೇಕಾಗಿರ್ತಕ್ಕಂಥ ಆಯುಧಗಳು, ಆ ಆಯುಧಗಳನ್ನು ತಯಾರು ಮಾಡಲಿಕ್ಕೂ ಸಮೇತ ಮಂಗಳವಾರ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಶಸ್ತ್ರಕ್ರಿಯೆಗಳನ್ನು ಕೆಲಸ ಮಾಡುವಂಥದ್ದು, ಶಸ್ತ್ರಕ್ರಿಯೆ ಅಂತ ಹೇಳಿದರೆ ಆಪರೇಷನ್ ಏನಾದರೂ ಮಾಡುವಂಥದ್ದು, ಮನುಷ್ಯನಿಗಾಗಿರಬಹುದು ಅಥವಾ ಪ್ರಾಣಿಗಳಿಗಾಗಿರಬಹುದು, ಯಾರಿಗೇ ಆದರೂ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವಂಥದ್ದು ಏನಾದ್ರು ಇದ್ದರೆ ಈ ಮಂಗಳವಾರ ಅನ್ನುವಂಥದ್ದು ಅದನ್ನು ಮಾಡಬೇಕು ಾಗ್ತದೆ. ಬಂಜೆಯ ಕೆಲಸಗಳನ್ನ ಅಂತ ಹೇಳಿದ್ರೆ, ಒಂದು ಸ್ತ್ರೀ ಬಂಜೆಯಾಗಿದ್ಲು, ಅವಳಿಗೆ ಸಂತಾನ ಆಗುವುದೇ ಇಲ್ಲ ಅಂತ ಹೇಳಿದಾಗ ಅವಳಿಗೆ ಕೊಡುವಂತಹ ಔಷಧಗಳಾಗಿರಬಹುದು ಅಥವಾ ಆ ವಿಚಾರಗಳನ್ನು ಚಿಂತನೆ ಮಾಡಲಿಕ್ಕೆ ಈ ಮಂಗಳವಾರದ ದಿನ ಪ್ರಶಸ್ತ್ಯ. ಯಾಕೆ ಮಂಗಳವಾರ ಪ್ರಶಸ್ತ್ಯ ಅಂತ ಕೇಳಿದ್ರೆ, ಆ ಒಂದು ಸ್ತ್ರೀಗೆ ಸಂತಾನ ಅನ್ನುವಂಥದ್ದು ಇಲ್ದಲೇ ಇರುವಂಥದ್ರಿಂದ ತುಂಬ ಕೆಡಕಾಗಿರ್ತದೆ. ಹಾಗಾಗಿ ಆ ಮಂಗಳವಾರ ಅನ್ನುವಂಥದ್ದು ಆ ಎಲ್ಲ ಕೆಡಕುಗಳು ಅನ್ನುವಂಥದ್ದು ಗೋಚರಕ್ಕೆ ಬರ್ತದೆ ಅನ್ನುವಂಥದ್ದು. ಹಾಗೆ ವಿದ್ರೋಹದ ಕೆಲಸ ದಂಡಿಸುವಂಥದ್ದು, ಅಂದರೆ ಈ ಕೆಲವೊಂದು ವ್ಯವಹಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಈಗ ವ್ಯವಹಾರ ಅಂತ ಹೇಳಿದ್ರೆ ದ್ರೋಹ ಇದ್ದೇ ಇರ್ತದೆ ಅಂತ ಹೇಳಿ, ಅಂತಹ ದ್ರೋಹ ಚಿಂತನೆ ಮಾಡುವಂಥದ್ದು ಕೆಲವರಿಗೆ ಚಿಂತನೆಗಳು ಬರುವಂಥದ್ದು ಇದೇ ಮಂಗಳವಾರದ ದಿನ ನಾವೇನಾದರೂ ಹೊಸ ದ್ರೋಹ ಮಾಡ್ಬೋದಲ್ಲ ಅನ್ನುವಂಥ ಯೋಚನೆಗಳು ಹುಟ್ಟತ್ತಂತೆ ಅವರಿಗೆ. ಯಾರಾದರೂ ಮಾಡಿದಂತಹ ತಪ್ಪಿಗೆ ದಂಡನೆ ಕೊಡುವಂಥದ್ದು ಅದು ಈ ಮಂಗಳವಾರದ ದಿನ ಕೊಡುವಂಥದ್ದು. ಅದಾದ ನಂತರದಲ್ಲಿ ಸೇನೆಯನ್ನು ಕೂಡಿಸುವಂಥದ್ದು, ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಯೋಧರು ಏನಿದ್ದಾರೆ ಅವ್ರನ್ನ ಒಂದು ಕಡೆ ಕೂಡಿಸುವಂಥದ್ದು ಅಂತ ಹೇಳಿದರೆ ಒಂದು ಸಭೆ ಕರೆಯುವಂಥದ್ದೆಲ್ಲ ಈ ಮಂಗಳವಾರ ಮಾಡಿದರೆ ಅದಕ್ಕೆ ಪ್ರಾಶಸ್ತ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ ಗುರುಜಿ. ಇನ್ನು ಬುಧವಾಸರದ ವಿಶೇಷತೆ ಏನು? ಬುಧವಾಸರ ಅಂತ ಹೇಳಿದರೆ ಆಡು ಭಾಷೆಯಲ್ಲಿ ಹೇಳುವಂಥದ್ದು ಬುಧವಾರ ಅಂತ ಹೇಳಿ. ಹಾಗೆ ಬುಧವಾರಗಳಲ್ಲಿ ಶಸ್ತ್ರ ನೈಪುಣ್ಯವನ್ನು ಪಡೆಯುವಂಥದ್ದು, ಅರ್ಥಾತ್ ನಾವು ಈ ಶಸ್ತ್ರ ನೈಪುಣ್ಯ ಅಂತ ಹೇಳಿದರೆ ಅಸ್ತ್ರಶಸ್ತ್ರಗಳನ್ನು ಹೇಗೆ ನಾವು ಉಪಯೋಗಿಸಬೇಕು ಅಂತ ಹೇಳಿ ನಾವು ಕಲ್ತಿರ್ತೇವೆಯೋ ಅದರಲ್ಲಿ ನೈಪುಣ್ಯತೆಯನ್ನು ಹೊಂದುವಂಥದ್ದು, ಅರ್ಥಾತ್ ಅಪ್ಗ್ರೇಡ್ ಆಗುವಂಥದ್ದು ಏನಾರಿದ್ದರೆ ಅದು ಇವತ್ತಿನ ದಿನ ಶುರು ಮಾಡಬೇಕು ಅಂತ ಹೇಳಿದರೆ ಬುಧವಾರದ ದಿನ ಆ ಕೆಲಸಗಳನ್ನು ಶುರು ಮಾಡಬೇಕು. ಅಧ್ಯಯನ ಮಾಡುವಂಥದ್ದು ಅಂತ ಹೇಳಿದರೆ ಯಾವುದನ್ನು, ಈಗ ಚಾಕು ಅನ್ನುವಂಥದ್ದು ಇರ್ತದೆ ಅದನ್ನು ಶಾರ್ಪ್ ಮಾಡೋದು, ವಿದ್ಯೆಯನ್ನು ಅಷ್ಟೇ ಪುನಃ ಮನನ ಮಾಡಿ ಅದನ್ನು ಇನ್ನೂ ನಮ್ಮ ತಲೆಯಲ್ಲಿ ಉಳಿಯುವಂತೆ ಮಾಡುವಂಥದ್ದು. ಅದಾದ ನಂತರದಲ್ಲಿ ಪೌಷ್ಟಿಕವಾಗಿರ್ತಕ್ಕಂಥ ಪುಣ್ಯದ ಕೆಲಸಗಳನ್ನು ಅಂತ ಹೇಳಿದರೆ, ಈಗ ಬ್ಯಾಂಕಲ್ಲಿ ಹಣವನ್ನು ಕೂಡಿಡುವಂಥದ್ದು ಅಥವಾ ಪುಣ್ಯಾಂಶವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರುವಂಥ ಕೆಲಸಗಳಾಗಿರಬಹುದು, ಅಥವಾ ಪೌಷ್ಟಿಕ ಹೋಮಗಳು, ದೇಹಕ್ಕೆ ಪುಷ್ಟಿಯನ್ನು ಕೊಡುವಂತಹ ಹೋಮಹವನಗಳು ಅನ್ನುವಂಥದ್ದು ಈ ಬುಧವಾರದ ದಿನ ಮಾಡುವಂಥದ್ದು. ಅಕ್ಷರಾಭ್ಯಾಸಗಳನ್ನು ನಾವು ಈ ಒಂದು ಸ್ವಲ್ಪ ದಿನದ ಕೆಳಗೆ ಅಕ್ಷರಾಭ್ಯಾಸದ ಬಗ್ಗೆ ಮಾತಾಡಿದ್ವಿ, ಅಲ್ಲೂ ಹೇಳಿತ್ತು ಏನು, ಬುಧವಾರ ಅನ್ನುವಂಥದ್ದು ಶುಭ ದಿನ ಅಂತ ಹೇಳಿ. ಅಲ್ಲಿ ಈ ವಾರದ ದಿನಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತೇವೆ. ಬುಧವಾರ ಅನ್ನುವಂಥದ್ದು ಈ ಅಕ್ಷರಾಭ್ಯಾಸಾದಿಗಳಿಗೆ ಬಹಳ ವಿಶೇಷವಾಗಿರುವಂಥದ್ದು. ಲೇಖನವನ್ನು ಬರೆಯುವಂಥದ್ದು ಅಂತ ಹೇಳಿದರೆ, ಕೆಲವರು ಕವಿಗಳಿರ್ತಾರೆ ಅಥವಾ ಈ ಹಿಂದಿನ ಕಾಲದಲ್ಲಿ ಕಾಳಿದಾಸಾದಿಗಳೆಲ್ಲ ಇದ್ದರು, ಅವ್ರು ಬರೀತಿದ್ದಂಥ ಕೆಲವೊಂದು ಯಾವುದೋ ಒಂದು ಗ್ರಂಥದಲ್ಲಿ ಕಾಳಿದಾಸನ ಬಗ್ಗೆ ಓದ್ತಾ ಇರಬೇಕಾದ್ರೆ ಹೇಳ್ತಾನೆ, ಮೊದಲ ಕಾವ್ಯವನ್ನು ಬರೆಯುವಂಥ ಸಂದರ್ಭದಲ್ಲಿ ಬುಧವಾರ ಕಾಳಿದಾಸ ಬರೆದಿದ್ದು ಅಂತ ಹೇಳಿ. ಇಲ್ಲಿ ಶಾಸ್ತ್ರದಲ್ಲೂ ಹೇಳಿರುವಂಥದ್ದೇನು, ನೀವು ಲೇಖನವನ್ನು ಬರೆಯುವಂಥದ್ದು ಪ್ರಾರಂಭ ಮಾಡಲಿಕ್ಕೂ ಸಮೇತ ಬುಧವಾರ ಪ್ರಾರಂಭ ಮಾಡಬೇಕು. ಅದೇ ರೀತಿಯಾಗಿ
ಬಂಗಾರದ ಕೆಲಸವನ್ನು ತಯಾರು ಮಾಡುವಂಥದ್ದು, ಜೋಡಿಸುವಂಥದ್ದು, ಒಪ್ಪಂದ, ಈ ನ್ಯಾಯ ತೀರ್ಮಾನಗಳನ್ನು ಮಾಡುವಂಥದ್ದು. ಯಾರೋ ಒಬ್ಬ ತಪ್ಪಿತಸ್ಥ ಇರ್ತಾನೆ, ಇನ್ನೊಬ್ಬ ಯಾರೋ ಆರೋಪಿಯಾಗಿರ್ತಾನೆ, ಇವರಿಬ್ಬರ ನ್ಯಾಯವನ್ನು ತೀರ್ಮಾನ ಮಾಡುವಂಥದ್ದು ಈ ಬುಧವಾರದ ದಿನ ಮಾಡಬೇಕಂತೆ. ಯಾಕೆಂದರೆ ಆ ನ್ಯಾಯವನ್ನು ಕೊಡುವಂಥವನಿಗೆ ಆ ಧರ್ಮ ಮಾರ್ಗದಲ್ಲಿ ಹೋಗುವಂಥ ಸಚ್ಚಿಂತನೆಗಳು ಅವನಲ್ಲಿ ಬರ್ತಾ ಹೋಗ್ತದೆ. ಹಾಗಾಗಿ ಬುಧವಾರ ನ್ಯಾಯಾದಿಗಳನ್ನು ಮಾಡುವಂಥದ್ದು. ಹಾಗೆ ವ್ಯಾಯಾಮದ ಅಭ್ಯಾಸಗಳನ್ನು ಮಾಡುವಂಥದ್ದು. ಅರ್ಥಾತ್ ದೇಹ ಸದೃಢವಾಗಿರಬೇಕು ಅಂತಾದರೆ ವ್ಯಾಯಾಮವನ್ನು ಹೆಚ್ಚಾಗಿ ಅಭ್ಯಾಸ ಮಾಡೋರು ಇರ್ತಾರೆ. ಪ್ರತಿನಿತ್ಯ ಅನುಷ್ಠಾನ ಬೇರೆ, ಅಭ್ಯಾಸ ಮಾಡೋದು ಬೇರೆ. ಅಭ್ಯಾಸ ಮಾಡೋದೇ ಶಸ್ತ್ರಕಾಲದಲ್ಲಿ ಅಭ್ಯಾಸಗಳನ್ನು ಮಾಡೋದಲ್ಲ. ಅದಕ್ಕೆ ಅಂತ ಹೇಳಿ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು. ಅವ್ರು ಕಲ್ತಂತ ನೈಪುಣ್ಯಗಳನ್ನೆಲ್ಲ ವಾರದಲ್ಲಿ ಒಂದು ದಿನ ಅದನ್ನು ಅಭ್ಯಾಸ ಮಾಡಬೇಕು ಅಂತ ಇತ್ತು. ಆ ವಾರ ಯಾವುದು ಅಂತ ಕೇಳಿದ್ರೆ ಈ ಬುಧವಾರದ ದಿನ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ವ್ಯಾಜ್ಯಗಳಲ್ಲಿ ವಕೀಲರು ವಾದ ಮಾಡುವಂಥದ್ದು, ಕ್ರಯ ವಿಕ್ರಯಾದಿಗಳಿರ್ತದೆ ಅಥವಾ ಯಾವುದೋ ಕೇಸ್ಗಳಿರ್ತದೆ, ಅದಕ್ಕೆ ಈ ವಾದ ಮಾಡುವಂಥದ್ದೇನಿದೆ ಅದಕ್ಕೆ ಈ ಬುಧವಾರ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವಿವಿಧ ಕಲಾ ಪ್ರದರ್ಶನಗಳನ್ನು ಮಾಡುವಂಥದ್ದು, ನಮ್ಮಲ್ಲಿರುವಂತಹ ಕಲಾ ನೈಪುಣ್ಯವನ್ನು ಇತರರಿಗೆ ತೋರಿಸುವಂಥದ್ದು, ಅವರಿಗೆ ಖುಷಿಪಡಿಸ್ಲಿಕ್ಕೂ ಆಗ್ತದೆ, ಅಧ್ಯಯನಕ್ಕೂ ಆಗ್ತದೆ. ಯಾಕಂದ್ರೆ ನಾನೀಗ ಮಾತಾಡ್ತಾ ಇದ್ದೇನೆ ಅಥವಾ ನೀವಿಲ್ಲಿ ಮಾತಾಡ್ತಿದ್ದೀರಿ ಅಂತಾದರೆ ಎಷ್ಟೋ ಜನ ಸುಮ್ಮನೆ ನೋಡಿದ್ರು ಅಂತಾದರೆ ನಾಳೆ ದಿನ ಸಿಂಚನ್ ಅವ್ರನ್ನ ಸುಮಾರು ಜನ ನೋಡ್ತಿರ್ತಾರೆ. ಯಾಕಾಗಿ ನೋಡ್ತಿರ್ತಾರೆ ಅಂತ ಹೇಳಿದರೆ ನೀವು ಮಾಡುವಂತಹ ವೃತ್ತಿಯನ್ನು ಅವ್ರು ನೋಡಿಕೊಂಡು ಈ ನಿರೂಪಣೆ ವಿಚಾರಗಳನ್ನು ಕಲಿತಾ ಇರ್ತಾರೆ. ಇನ್ನು ನಮ್ಮನ್ನು ನೋಡಿದಾಗ ಶಾಸ್ತ್ರಗಳ ಬಗ್ಗೆ ಗುರುಗಳು ಏನು ಹೇಳ್ತಾರೆ ಅನ್ನುವಂಥದ್ದು ನೋಡ್ತಾರೆ. ಅಂತಹ ಕಲಾ ನೈಪುಣ್ಯವನ್ನು ತೋರಿಸುವಂಥ ದಿನ ಯಾವುದು ಅಂತ ಕೇಳಿದರೆ ಈ ಬುಧವಾರದ ದಿನ ಮಾಡಬೇಕಂತೆ. ಆಗ ಅದಕ್ಕೆ ಹೆಚ್ಚಿನ ಶ್ರೇಯಸ್ಕರ ಅನ್ನುವಂಥದ್ದು ದೊರೆಯುತ್ತದೆ. ಅದಾದ ನಂತರದಲ್ಲಿ ವಿವಿಧ ಕಲಾಪ್ರದರ್ಶನ ವ್ಯಾಜ್ಯಗಳಾಯಿತು, ಜ್ಞಾನದ ವಿವಾದಗಳು ಅನ್ನುವಂಥದ್ದು. ಈಗ ಉದಾಹರಣೆಗೆ ಈ ಹಿಂದಿನವರೆಲ್ಲ ಕೆಲವರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ಏನು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಬಾರ್ದು ಅಂತೇಳಿ. ಆದರೆ ಅದಕ್ಕೆ ತುಂಬ ಮೋಕ್ಷಾದಿಗಳು ಅನ್ನುವಂಥದ್ದು ಕೊಡುವಂಥ ಕಾಲ. ಆಗೇನಾಯಿತು, ಈಗ ಒಂದು ಧರ್ಮ ಜಿಜ್ಞಾಸೆ ಬಂತು. ಈಗ ನಿಮಗೆ ನನಗೆ ಶಾಸ್ತ್ರ ಗೊತ್ತಿದೆ ಅಂತ ಇಟ್ಕೊಳ್ಳುವ, ನನಗೆ ಎಂಥದ್ದು ಗೊತ್ತಿಲ್ಲ, ಗೊತ್ತಿರುವಂಥದ್ದೇ ಉಗುರುಧೂಳಷ್ಟು. ಆದರೆ ಈಗ ನಿಮಗೆ ಎಂಥದೂ ಜ್ಞಾನ ಇಲ್ಲ ಅಂತ ಹೇಳಿದಾಗ ಇಲ್ಲೊಬ್ಬರು ಕುತ್ಕೊಂಡು ವಾದ ಮಾಡ್ತಾರೆ ಯಾವುದ್ರ ಬಗ್ಗೆ, ಧರ್ಮದ ವಿಚಾರವಾಗಿ. ನೀವು ತಿಳ್ಕೊಂಡಿರುವಂಥದ್ದು ತಪ್ಪು, ನೀವು ತಿಳ್ಕೊಂಡಿರುವಂಥದ್ದು ಸರಿ, ಅಂತಹ ಧರ್ಮ ಜಿಜ್ಞಾಸೆಗಳನ್ನು ಚಿಂತನೆ ಮಾಡಲಿಕ್ಕೆ ಈ ಬುಧವಾರ ಅನ್ನುವಂಥದ್ದು ಪ್ರಾಶಸ್ತ್ಯ ಅನ್ನುವಂಥದ್ದು. ಖಂಡಿತ ಗುರುಜಿ. ಇನ್ನು ಗುರುವಾರದ ವಿಶೇಷತೆ ಏನು ಅಂತ? ಗುರುವಾರವನ್ನ ಈ ಶುಭವಾಗಿರ್ತಕ್ಕಂತಹ ವಾರಗಳು ಅಂತೇಳಿಯೂ ಹೇಳ್ತಾರೆ. ಧರ್ಮ ಕರ್ಮ ಅನುಷ್ಠಾನಗಳನ್ನು ಮಾಡುವಂಥದ್ದು ಅಂತ ಹೇಳಿದರೆ ಧರ್ಮವನ್ನು, ಹಾಗೆ ನಾವು ಮಾಡುವಂಥ ಕೆಲಸವನ್ನು ಅನುಷ್ಠಾನ ಮಾಡುವಂಥದ್ದು. ಅಂತ ಹೇಳಿದರೆ ಒಂದು ಚಾಕು ಇಟ್ಕೊಂಡಿದ್ದೀವಿ ಅಂತಾದರೆ ಕ್ಷತ್ರಿಯನಾದವನ ಕೆಲಸ ಏನು ಅಂತ ಕೇಳಿದರೆ ಆ ಚಾಕುನ ಯಾವಾಗಲೂ ಚೂಪ್ ಮಾಡ್ತಾ ಇರಬೇಕಂತೆ. ಇಲ್ಲ ಅಂತ ಹೇಳಿದರೆ ಯಾವಾಗ ಶತ್ರುಗಳು ಬರ್ತಾರೆ ಅಂತ ಗೊತ್ತಿರೋದಿಲ್ಲ, ಅಥವಾ ಶತ್ರುಗಳು ಬರಲಿಕ್ಕಿಂತ ಮುಂಚೆ ನಮಗೆ ಫೋನ್ ಮಾಡಿ ಹೇಳೋದಿಲ್ಲ, ಅಥವಾ ಕಾಗದ ಹಿಂದಿಂದಲ್ಲ ಹಾಕ್ತಿರ್ಲಿಲ್ಲ. ಏನು ಅಂತ ಕೇಳಿದರೆ ಬರ್ತಿದ್ದಂಗೆ ನಾದವನ್ನು ಮಾಡ್ತಾ ಇದ್ರು, ಎಲ್ಲರೂ ಶಸ್ತ್ರ ಇಟ್ಕೊಂಡು ಹೊರಡ್ತಾ ಇದ್ರು. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಕೇಳಿದರೆ ಈ ಗುರುವಾರ ಬಂತು ಅಂತಾದರೆ ಅದರ ಅನುಷ್ಠಾನಗಳನ್ನು ಮಾಡುವಂಥದ್ದು, ಹಾಗೆ ಈ ಧರ್ಮವನ್ನು ಕಾಯುವಂಥ ದೇವತೆಗಳ ಅನುಷ್ಠಾನಗಳನ್ನು ಮಾಡುವಂಥದ್ದು, ಕ್ಷೇತ್ರಪಾಲಾದಿ ದೇವರ ಅನುಷ್ಠಾನಗಳನ್ನು ಮಾಡುವಂಥದ್ದು. ಅದಾದ ನಂತರದಲ್ಲಿ ಯಜ್ಞ ಶಾಂತಿಗಳನ್ನು ಮಾಡುವಂಥದ್ದು, ಈ ಶಾಂತಿ ಕರ್ಮಗಳು ಅಂತೇಳಿ ಹೇಳ್ತಾರೆ. ಅಂತ ಹೇಳಿದರೆ ಈಗ ಈ ಬೇಸಿಗೆಗಾಲದಲ್ಲಿ ಮಾಡ್ತಾರೆ ಪರ್ಜನ್ಯ ಶಾಂತಿ ಅಂತ ಹೇಳಿ. ಅದು ಯಾಕೆ ಮಾಡೋದು ಅಂತ ಕೇಳಿದ್ರೆ ಯಾರ್ದೋ ಮನೆ ಉದ್ಧಾರ ಆಗಲಿ ಅಂತ ಮಾಡೋದಲ್ಲ, ದೇಶಕ್ಕೆ ಒಳ್ಳೆ ಮಳೆ ಆಗಲಿ ಅನ್ನುವಂಥ ಕಾರಣಗಳಿಂದ. ಅದಕ್ಕಾಗಿ ಯಜ್ಞ ಶಾಂತಿಗಳನ್ನು ಮಾಡುವಂಥದ್ದು, ವಿವಿಧವಾಗಿರ್ತಕ್ಕಂತಹ ಶಸ್ತ್ರವಿದ್ಯೆಗಳನ್ನು ಅಂತ ಹೇಳಿದರೆ ಏನು ಶಸ್ತ್ರವನ್ನು ಬಳಸಿ ವಿದ್ಯೆಯನ್ನು ಕಲ್ತಿರ್ತಾರೆ. ಇವತ್ತು ಕೇರಳದಲ್ಲಿ ಹೋದರೆ ಕಲರಿ ಅನ್ನುವಂಥದ್ದು ಇರಬಹುದು, ಅಥವಾ ಇನ್ನು ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಕುಸ್ತಿ ಅನ್ನುವಂಥದ್ದು ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಯಾವುದೇ ವಿದ್ಯೆಗಳಿರ್ಬೋದು, ಯಾವುದು ಶಸ್ತ್ರ ಅಸ್ತ್ರಗಳಿಗೆ ಸಂಬಂಧಿತವಾಗಿರ್ತಕ್ಕಂತಹ ವಿದ್ಯೆಗಳಿರಬಹುದು. ಅದಾದ್ರ ಮೇಲೆ ಮಂಗಳ ಕ್ರಿಯೆಗಳನ್ನು, ಮಾಂಗಲ್ಯವನ್ನು, ಬಂಗಾರವನ್ನು, ಪಟ್ಟೆ ಪೀತಾಂಬರಗಳನ್ನು, ದೇವರ ವಸ್ತುಗಳನ್ನು, ಅದೇ ರೀತಿಯಾಗಿ ತೀರ್ಥ ಔಷಧಗಳನ್ನು, ರಥೋತ್ಸವಾದಿಗಳನ್ನು, ಹಾಗೆ ನಂತರದಲ್ಲಿ ಕುದುರೆಯ ಸವಾರಿಗಳನ್ನು, ಔಷಧಾಲಯಗಳನ್ನು, ಔಷಧ ಸೇವನೆಯನ್ನು, ಇದೆಲ್ಲವನ್ನು ಸಮೇತ ಗುರುವಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಅದರ ಆ ಒಂದು ವಸ್ತುವಿನ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅನ್ನುವಂಥದ್ದು ಅವತ್ತು ನಮಗೆ ಸಿಗ್ತದೆ. ಯಾಕೆ ಅಂತ ಕೇಳಿದರೆ ಅದು ಗುರುವಾರಕ್ಕಿರುವಂತಹ ಯೋಗ. ಹಾಗಾಗಿ ಆ ಗುರುವಾರದ ದಿನ ಅವೆಲ್ಲವನ್ನು ನಾವು ಮಾಡಬೇಕಾಗ್ತದೆ. ಖಂಡಿತ ಗುರುಜಿ. ಇನ್ನು ಶುಕ್ರವಾರದ ವಿಶೇಷತೆ ಏನು ಅಂತ?
ಹಾಗೆ ಶುಕ್ರವಾರ ಅನ್ನುವಂಥದ್ದು ವಿಶೇಷವಾಗಿ ಹೇಳಿರುವಂಥದ್ದು ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂತಹ ಎಲ್ಲ ವಿಚಾರಗಳಿಗೆ. ನಾವು ಶುಕ್ರನಿಂದ ಚಿಂತನೆ ಮಾಡುವಂಥದ್ದು ಸೌಂದರ್ಯವರ್ಧಕಗಳು ಅಥವಾ ಭೋಗಕಾರಕ ವಸ್ತುಗಳು ಅಥವಾ ಮನುಷ್ಯನಿಗೆ ಮುದ ಕೊಡುವಂಥ ವಸ್ತುಗಳು ಅಂಥೇಳಿ ಮುದ ಕೊಡುವಂಥ ಪ್ರಸಂಗಗಳೇನಾರಿತ್ತು ಅಂತಾದರೆ ಅವುಗಳನ್ನೆಲ್ಲ ನಾವು ಚಿಂತನೆ ಮಾಡುವಂಥದ್ದು ಶುಕ್ರನಿಂದ. ಹಾಗಾಗಿ ಶುಕ್ರನಿಗೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದರೆ ಸ್ತ್ರೀಯರ ಸಕಲ ಪ್ರಸಂಗಗಳು ಅಂತ ಹೇಳಿದರೆ, ಈಗ ನೀವೇನೋ ಒಂದು ಹೊಸದಾಗಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ಕಲಿತಿದ್ದೀರಿ ಅಂತಾದರೆ, ಅಥವಾ ನೀವು ಯಾವುದೋ ಒಂದು ಪ್ರತಿನಿತ್ಯ ಈಗ ವೇಷಭೂಷಣಗಳನ್ನು ಹಾಕ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ಅದನ್ನು ಅಲಂಕಾರ ಮಾಡುವಂಥದ್ದಾಗಿರಬಹುದು, ಅಥವಾ ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗಿರಬಹುದು. ಇವೆಲ್ಲವನ್ನು ನೀವು ಪ್ರಾರಂಭ ಮಾಡುವಂಥದ್ದು ಶುಕ್ರವಾರದ ದಿನ ಮಾಡಿದ್ರಿ ಅಂತಾದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಗಳಿದ್ದಾವೆ. ಹಾಗೆ ಮತ್ತೆ ಇನ್ನೊಂದೇನು, ಶುಕ್ರನಿಂದ ಚಿಂತನೆ ಮಾಡುವಂಥದ್ದು ಸಂಗೀತ ಇತ್ಯಾದಿಗಳು, ಸಂಗೀತಗಳನ್ನು ಅಭ್ಯಾಸ ಮಾಡುವಂಥದ್ದು ಅಥವಾ ಸಂಗೀತವನ್ನು ಪ್ರಾರಂಭ ಮಾಡುವಂಥದ್ದು, ಮತ್ತು ವಾದ್ಯವಿದ್ಯೆ ಅಂತ ಹೇಳಿದರೆ ವಾದ್ಯಗಳನ್ನು ನುಡಿಸುವಂಥದ್ದು, ಗಾಳಿಯನ್ನು ಪ್ರಧಾನವಾಗಿಟ್ಟುಕೊಂಡು ಅದನ್ನು ವಿವಿಧವಾಗಿರ್ತಕ್ಕಂತಹ ಈ ವಾದ್ಯಗಳನ್ನು ಬಳಸಿ ಅದರಿಂದ ಸುಮಧುರವಾಗಿರ್ತಕ್ಕಂಥ ಸಂಗೀತ ಬರುವಂತೆ ಮಾಡುವಂಥ ವಿದ್ಯೆಗಳನ್ನು ಕಲೀಲಿಕ್ಕೆ ಹಾಸಿಗೆ, ಶಯನ, ಸುಖ, ವಿವಿಧ ಮಣಿಗಳು, ರತ್ನಾದಿಗಳು, ಸುಗಂಧ ದ್ರವ್ಯವನ್ನು ಶುರು ಮಾಡುವಂಥದ್ದು, ಹಾಕಿಕೊಳ್ಳುವಂಥದ್ದು, ವಿವಿಧ ವಸ್ತ್ರಗಳಾಗಿರಬಹುದು. ಹಾಗೆ ಭೂಮಿಗ್ರಹಣ ಅನ್ನುವಂಥದ್ದು. ಭೂಮಿಗ್ರಹಣ ಅಂತ ಕೇಳಿದರೆ ಭೂಮಿ ಅನ್ನುವಂಥದ್ದು ನಾವು ತಗೊಳ್ಳೋದೇನಕ್ಕೆ, ನಮ್ಮ ಸುಖಕ್ಕಾಗಿ ಭೂಮಿ ತಗೊಳ್ಳೋದು. ಹಾಗಾಗಿ ಅಂತಹ ಭೂಮಿಯನ್ನು ತಗೊಳ್ಳಿಕ್ಕೂ ಸಮೇತ ಶುಕ್ರವಾರ ಅನ್ನುವಂಥದ್ದು ಪ್ರಾಶಸ್ತ್ಯವಾಗಿರ್ತದೆ. ಭಂಡಾರ ಸಂಗ್ರಹ ಅನ್ನುವಂಥದ್ದಾಗಿರ್ಬೋದು. ಭಂಡಾರ ಅಂತ ಹೇಳಿದ್ರೆ ನಮ್ಮನೇಲಿ ರೇಷನ್ ಆಗಿರಬಹುದು ಅಥವಾ ಹಣ ಆಗಿರಬಹುದು, ಅವೆಲ್ಲವನ್ನ ಕೂಡಿಡ್ಲಿಕ್ಕೋಸ್ಕರವಾಗಿ ವಸ್ತುಗಳ ವ್ಯಾಪಾರ, ಆಸ್ತಿಯನ್ನು ಒಬ್ಬರಿಂದ ನಾವು ಪಡ್ಕೊಳ್ಳುವಂಥದ್ದು, ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳನ್ನು ಪಡೆದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ದನಗಳನ್ನೆಲ್ಲ ಸಾಕಣೆ ಮಾಡುವಂಥದ್ದಾಗಿರಬಹುದು. ಅದಾದ ನಂತರದಲ್ಲಿ ಕೃಷಿ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು, ಕೃಷಿಗೆ ಬೇಕಾಗಿರ್ತಕ್ಕಂತಹ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಈ ಹೇಳಿದ ವಸ್ತುಗಳು ವ್ಯಾಪಾರವನ್ನು ಸಹ ಮಾಡಬಹುದು, ಹಾಗೆ ಅದನ್ನು ಸಂಗ್ರಹವನ್ನು ಸಹಿತ ಮಾಡಬಹುದು. ಈ ಶುಕ್ರವಾರದ ದಿನ ಇವೆಲ್ಲವನ್ನ ಮಾಡಿದ್ವಿ ಅಂತಾದರೆ ಅದು ಆ ಒಂದು ಸಾಧಕನಿಗೆ ಲಾಭವನ್ನು ತಂದು ಕೊಡ್ತದೆ. ಖಂಡಿತ ಗುರುಜಿ. ಇನ್ನು ಶನಿವಾರದ ವಿಶೇಷತೆಗಳೇನು ಅಂತ? ಶನಿವಾರದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗೆ ವ್ರತ ಸನ್ಯಾಸಿ ದೀಕ್ಷೆಗೆ ತೊಡಗುವಂಥದ್ದು, ವ್ರತವನ್ನು ಮಾಡುವಂತಹ ಸನ್ಯಾಸಿಗಳು ಸಮೇತ ಈ ದೀಕ್ಷೆಗೆ ಹೋಗುವಂತಹ ದಿನ ಯಾವುದು ಅಂತ ಕೇಳಿದರೆ ಈ ಶನಿವಾರದ ದಿನವೇ ಆ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು. ಆನೆಯನ್ನು ಅಂತ ಹೇಳಿದರೆ ಆನೆಯನ್ನು ಪಳಗಿಸುವಂಥದ್ದು ಅಂತ ಹೇಳಿದರೆ ಆನೆಯನ್ನು ಪಳಗಿಸಿ ಅವುಗಳನ್ನು ನಮ್ಮ ಜೊತೆ ಇಟ್ಕೊಳ್ಳುವಂತಹ, ಅದಕ್ಕೇನು ಮಾನದಂಡಗಳನ್ನು ಟ್ರೈನಿಂಗ್ ಕೊಡುವಂಥದ್ದು, ಅದಕ್ಕೆ ತರಬೇತಿಗಳನ್ನು ಕೊಡುವಂಥದ್ದು, ಶುರು ಮಾಡುವಂಥದ್ದು ಈ ಶನಿವಾರದ ದಿನ. ಸ್ಥಿರಾಸ್ತಿಗಳನ್ನು ಮಾಡುವಂಥದ್ದು, ಪಡೆಯುವಂಥದ್ದು ಅಂತ ಹೇಳಿದರೆ ಕ್ರಯ ವಿಕ್ರಯಾದಿಗಳು, ಭೂಮಿಯನ್ನು ನಾವು ಮಾರುವಂಥದ್ದು ಅಥವಾ ತಗೊಳ್ಳುವಂಥ ವಿಚಾರಗಳನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ಬೋದು. ಬಟ್ ಶನಿವಾರ ಮಾಡಲಿಕ್ಕಿಲ್ಲ. ಆದರೆ ಇವತ್ತಿನ ಅದರ ಬಗ್ಗೆ ಚಿಂತನೆಗಳು ಪ್ರಾರಂಭ ಅನ್ನೋದೇನಿದೆ ಅದು ಇವತ್ತು ಮಾಡ್ಬೋದು. ಅದೇ ರೀತಿಯಾಗಿ ಸೇವಕರನ್ನು ನೇಮಿಸುವಂಥದ್ದು, ಅಂಗಸೇವಕರಾಗಿರಬಹುದು, ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಕರು, ಅಸಿಸ್ಟೆಂಟ್ ಅಂತ ಏನು ಹೇಳ್ತಾರೆ, ಹೆಂಡತಿಗೊಂದ್ಬಿಟ್ಟು ಬೇರೆ ಕಡೆ ಎಲ್ಲದಕ್ಕೂ ಅಸಿಸ್ಟೆಂಟ್ ಕೊಡ್ಬೋದು. ಹಾಗಾಗಿ ಈ ಸೇವಕ ವರ್ಗವನ್ನ ನೇಮಕ ಮಾಡಿಕೊಳ್ಳುವಂತಹ ದಿನವೂ ಈ ಶನಿವಾರವನ್ನು ಮಾಡಿಕೊಳ್ಳುವುದು. ಶಸ್ತ್ರಗಳ ನಿರ್ಮಾಣವನ್ನ ಮಾಡುವಂಥದ್ದು, ಶಸ್ತ್ರಗಳು ಅಂತ ಹೇಳಿದ್ರೆ ದೇಶ ಸಂರಕ್ಷಣೆಗೆ ಬೇಕಾಗಿರುವಂಥದ್ದು ಅಥವಾ ದೇಹ ಸಂರಕ್ಷಣೆಗೆ ಬೇಕಾಗಿರುವಂತಹ ಅಸ್ತ್ರಶಸ್ತ್ರಗಳನ್ನ ತಯಾರು ಮಾಡುವಂತಹ ದಿನವೂ ಈ ಶನಿವಾರವನ್ನ ಮಾಡಬಹುದು. ಖಂಡಿತ ಗುರುಜಿ. ಇನ್ನು ಯಾವ ವಾರ ಹುಟ್ಟಿದ್ರೆ ಶುಭ ಅಂತ? ಮನುಷ್ಯನ ಜೀವಿತಾವಧಿಯಲ್ಲಿ ಜನ್ಮ ಮತ್ತು ಮರಣ ಅನ್ನುವಂಥದ್ದು ನಮ್ಮ ಕೈಲಿರೋದಿಲ್ಲ. ಅದಕ್ಕೆ ನಾವು ಇದು ಒಳ್ಳೆಯ ವಿಷಯವೇ ತೆಗೆದುಕೊಂಡಂಥದ್ದು. ಯಾಕೆ ಅಂತ ಕೇಳಿದರೆ ಸೃಷ್ಟಿಯ ಮೂಲ ಮತ್ತೆ ಯಾರು ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನಾನು ಎಲ್ಲಿಂದ ಸೃಷ್ಟಿಯಾದೆ ಅಂದರೆ ನನ್ನ ತಾಯಿ ಅಂತ ಹೇಳ್ಬೋದು, ಬಿಟ್ಟರೆ ನನ್ನ ತಾಯಿ ಎಲ್ಲಿಂದ ಅಂತ ಬುಡ ಹುಡುಕ್ತಾ ಹೋದರೆ ಮೂಲ ಬೀಜ ಎಲ್ಲಿ ಹುಟ್ಟಿತು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಸಪ್ತಮಂ ದೈವಚಿಂತನಂ ಅನ್ನುವಂಥ ವಿಚಾರಗಳು, ಬ್ರಹ್ಮನ ಸೃಷ್ಟಿ, ಯಮನ ಪಾಶ, ಇದು ಯಾವಾಗ ಬರ್ತದೆ ಅನ್ನುವಂಥದ್ದು ಕೇವಲ ಭಗವಂತನ ಚಿತ್ತ ಅನ್ನುವಂಥದ್ದು. ಅದಕ್ಕಾಗಿಯೇ ಹೇಳುವಂಥದ್ದು ಶುಭವಾರ ಯಾವುದೂ ಇಲ್ಲ, ನಾವು ಹುಟ್ಟಿದಂಥದ್ದೇ ಶುಭವಾರ. ಏನಕ್ಕೆ ಅಂತ ಕೇಳಿದರೆ ಈ ಮನುಷ್ಯ ಜನ್ಮ ಬರಲಿಕ್ಕೆ ಎಲ್ಲ ಜೀವರಾಶಿಯಲ್ಲಿ ನಿಮ್ಮ ಪ್ರಕಾರವಾಗಿ ಎಷ್ಟು ಪ್ರಾಣಿ ಪಕ್ಷಿಗಳು ಅಥವಾ ಜೀವ ಜಂತುಗಳು ಇದ್ದಾವೋ ಅಷ್ಟು ಯೋನಿಗಳಲ್ಲಿ ಮನುಷ್ಯ ಜನ್ಮ
ತೆಗೆದು ಅಂದರೆ ಜನ್ಮವಾಗಿ ಮರಣ ಹೊಂದಿ ಮತ್ತು ಇನ್ನೊಂದು ಜೀವದಲ್ಲಿ ಹುಟ್ಟಿ ಮತ್ತೆ ಸತ್ತು ಆ ಎಲ್ಲ ಜೀವರಾಶಿಗಳು ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳಲ್ಲಿ ಅವನು ಹುಟ್ಟಿ ಸತ್ರ ಮೇಲೆ ಮನುಷ್ಯ ಜನ್ಮ ಅನ್ನುವಂಥದ್ದು ಬರುವಂಥದ್ದು. ಹಾಗಾಗಿ ಅವನು ಹುಟ್ಟಿದಂಥ ದಿನವೇ ಶುಭ, ಹುಟ್ಟಿದಂಥ ದಿನವನ್ನೇ ಜನ್ಮದಿನ ಶುಭಾಶಯ. ಈಗ ನಾನು ಶನಿವಾರ ಹುಟ್ಟಿದ್ದೀನಿ ಅಂತೇಳಿ ನಾನು ಆಚರಣೆ ಮಾಡೋದು ಬಿಡೋದಿಲ್ಲ, ಶನಿವಾರವನ್ನೇ ವಿಜೃಂಭಣೆಯಿಂದ ಮಾಡ್ತೇನೆ. ಹಾಗಾಗಿ ಈ ವಾರದ ಉಲ್ಲೇಖಗಳು ಅನ್ನುವಂಥದ್ದು ಏನಾಗಿದೆ ಅಂತ ಕೇಳಿದರೆ ಇದು ಯಾವುದು ಶುಭ ಯಾವುದು ಅಶುಭ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಒಳ್ಳೆಯ ವಿಚಾರವನ್ನು ನೀವು ಕೇಳಿದ್ರಿ ಅಂತ ಹೇಳುವಂಥದ್ದು ಅಂತ ಹೇಳಿದೆ ಅಂತ ಕೇಳಿದರೆ, ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಶುರು ಆಗಿದೆ. ಏನು ಅಂತ ಕೇಳಿದರೆ, ಅವಳ ಪಾಪ ತಾಯಿ ಆದವಳು ಹೊಟ್ಟೆಯಲ್ಲಿ 9 ತಿಂಗಳ ಕಾಲ ಅವಳು ಇಟ್ಕೊಂಡಿರ್ತಾಳೆ. ವೈದ್ಯರಾದರೂ ಅದೇ ಹೇಳ್ತಾರೆ, ಶಾಸ್ತ್ರವಾದರೂ ಅದೇ ಹೇಳ್ತದೆ. 9 ತಿಂಗಳ ನಂತರ ಅವಳ ಒಂದೊಂದು ದಿನವೂ 1 ವರ್ಷ ಆಗತ್ತಂತೆ ಕಳಿಯೋದವಳಿಗೆ. ಆ ಮನಸ್ಥಿತಿ ಅವಳಲ್ಲಿರುತ್ತಂತೆ. ಆದರೆ ಇಲ್ಲಿ ನಾವು ಹೊರಗಡೆ ಏನು ಮಾಡ್ತಿರ್ತೀವಿ, ಇವತ್ತು ಬೇಡ, ನಾಳೆ ಬೇಡ, ನಾಡಿದ್ದು ಬೇಡ, ಒಳ್ಳೆ ದಿನ ಬರಲಿ, ಮುಹೂರ್ತಗಳು ಬರಲಿ. ಶಾಸ್ತ್ರದಲ್ಲಿ ಎಲ್ಲೂ ಸಮೇತ ಇಂಥ ದಿನವೇ ಹುಟ್ಟಬೇಕು ಅಂತೇಳಿ ಎಲ್ಲೂ ಬರ್ದಿಲ್ಲ. ಹುಟ್ಟಿದಂಥ ದಿನದಿಂದ ನಾವು ಚಿಂತನೆ ಮಾಡುವಂಥದ್ದಾದ್ರಿಂದ ನಾವಿಲ್ಲಿ ಒಬ್ಬ ಮಗು ಹುಟ್ಟುವಂಥದ್ದಕ್ಕೆ ಖಂಡಿತವಾಗ್ಲೂ ಈಗ ನಾ ಹೇಳಿರ್ತೇನೆ, ನೀವು ಶುಕ್ರವಾರದ ಶುಭ ಸಮಯದಲ್ಲಿ ಅಮೃತ ಗಳಿಗೆಯಲ್ಲಿ ಅಥವಾ ಇರುವಂಥ ಉನ್ನತವಾಗಿರ್ತಕ್ಕಂತಹ ಗಳಿಗೆಯನ್ನು ನಾನೊಂದು ತಾಯಿಗೆ ತುಂಬು ಗರ್ಭಿಣಿಗೆ ಕೊಟ್ಟೆ ಅಂತ ಆದರೆ ಯಾವುದೇ ಕಾರಣಕ್ಕೂ ನಾನು ಹೇಳಿದಂಥ ಸಮಯಕ್ಕಲ್ಲಿ ಡೆಲಿವರಿ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ 1 ಗಳಿಗೆಯಾದರೂ ವ್ಯತ್ಯಾಸ ಆಗ್ತದೆ. ಹಾಗಾಗಿ ನಾವು ಈ ಚಿಂತನೆಗೆ ಹೋಗಲೇಬಾರ್ದು. ಏನು ಅಂತ ಕೇಳಿದರೆ, ಆ ತಾಯಿಗೆ 9 ತಿಂಗಳು ಇಟ್ಕೊಂಡಿರುವುದೇ ಅವಳು ದೊಡ್ಡತನ ಅಂತ ಹೇಳ್ಬೋದು. ಆ 9 ತಿಂಗಳಲ್ಲಿ ಅವಳು ತಿಂದಿರುವಂತಹ ನೋವು, ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕು. ಇದು ಭಗವಂತನ ಚಿಂತನೆ. ಯಾಕೆ ಅಂತ ಕೇಳಿದರೆ, ಭಗವಂತನ ಚಿಂತನೆ ಇಲ್ಲ ಅಂತ ಆದರೆ ಅವಳು ಗರ್ಭಿಣಿಯೇ ಆಗೋದಿಲ್ಲ. ಆಗಿದೆ ಅಂತ ಆದರೆ ಅದು ಜನನವಾಗಲಿಕ್ಕೆ ಯಾವುದೇ ಕಾರಣಕ್ಕೂ ಮುಹೂರ್ತಗಳನ್ನು ನೋಡಬೇಕು ಅಂತಿಲ್ಲ. ಕೇವಲ ಮನುಷ್ಯನಾದವನು ಏನು ಕೇಳಬೇಕು ಅಂತ ಕೇಳಿದರೆ, ಸುಖ ಪ್ರಸವ ಆಗಲಿ ಅಂತ ಕೇಳಬೇಕೆ ಹೊರತು ಶುಭ ಮುಹೂರ್ತಗಳನ್ನು ಇಲ್ಲಿ ಕೇಳಬಾರ್ದು. ಜನ ಎಲ್ಲರೂ ಇವತ್ತು ಅದನ್ನೇ ಮಾಡಿದ್ದಾರೆ. ಪಾಪ ಡಾಕ್ಟ್ರ್ ಏನು ಹೇಳ್ತಾರೆ ನೋಡ್ರಿ, ಸಿಸರಿನ್ ಆಗೋ ಪರಿಸ್ಥಿತಿಗೆ ತಂದಿಟ್ಟವ್ರೆ ನಮ್ಮ ಆಹಾರ ಪದ್ಧತಿಗಳು ಮತ್ತಿದೆಲ್ಲ, ಅದು ಬಿಡುವ. ಆದರೆ ಡಾಕ್ಟ್ರ್ ಹೇಳುವಂಥದ್ದೇನು, ಸಿಸರಿನ್ ಕಂಡ್ರಿ ನೀವು ಡಾಕ್ಟ್ರ್ ಭಟ್ರ ಹತ್ರ ಹೋಗಿ ಡೇಟ್ ಹಾಕ್ಸ್ಕೊಂಬನ್ನಿ ಅಂತಾರೆ. ನನ್ನ ಪ್ರಕಾರವಾಗಿ ಅದು ನೋಡುವಂಥದ್ದೇ ತಪ್ಪು. ಯಾಕೆ ಅಂತ ಕೇಳಿದರೆ, ಒಂದು ಗರ್ಭಿಣಿ ಸ್ತ್ರೀಯನ್ನು ದೇವತಾ ಸ್ವರೂಪಕ್ಕಿಂತ ಹೆಚ್ಚಿನದಾಗಿ ಗೌರವಿಸಬೇಕಂತ. ಯಾಕೆ ಅಂತ ಕೇಳಿದರೆ, ಒಂದು ಜನ್ಮಕ್ಕಾಗಿ ಅವಳೊಬ್ಬಳೇ ಕಷ್ಟಪಡುವಂಥದ್ದು ಬಿಟ್ಟರೆ ಯಾವುದೇ ಕಷ್ಟಗಳು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಆ ಕಷ್ಟಗಳು ಏನಿರ್ತದೆ ಅಂತ ಹೇಳಿ. ಹಾಗಾಗಿ ಜನನವಾಗಿರಬಹುದು ಅಥವಾ ಮರಣವಾಗಿರಬಹುದು, ಅದಕ್ಕೆ ಮುಹೂರ್ತಗಳನ್ನು ನೋಡಲಿಕ್ಕಿಲ್ಲ. ಖಂಡಿತ ಗುರುಜಿ. ಇನ್ನು ಯಾವ ವಾರ ಯಾವ ನಕ್ಷತ್ರಗಳು ಬಂದರೆ ಶುಭ ಅಂತ ವಿಶೇಷವಾಗಿ ಇದಕ್ಕೆ ಕೆಲವೊಂದು ವಿಚಾರಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ವಾರ ವರಯೋಗಗಳು ಅಂತ ಹೇಳಿ, ಯಾವ ವಾರ ಯಾವ ರೀತಿಯಾಗಿರ್ತಕ್ಕಂಥ ವರಯೋಗಗಳು ಅಂತ ಹೇಳಿದರೆ, ವರ ಅಂತ ಹೇಳಿದರೆ ನಮಗೇನು ಸಿಗ್ತದೆ ಅಂತ ಹೇಳಿದರೆ, ನಕ್ಷತ್ರಗಳು ಯಾವ ನಕ್ಷತ್ರಗಳು ಯಾವ ವಾರ ಬಂದರೆ ಉತ್ತಮ ಅನ್ನುವಂಥದ್ದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದರಲ್ಲಿ ನಾವು 3 ರೀತಿಯಾಗಿ ಚಿಂತನೆಯನ್ನು ಮಾಡ್ತೇವೆ. ಒಂದು ಕಾರ್ಯಸಿದ್ಧಿ ಯೋಗ, ಇನ್ನೊಂದು ವರಯೋಗ, ಇನ್ನೊಂದು ವಾರ ವರಯೋಗ ಅಂಥೇಳಿ. ಇನ್ನೊಂದು ಕಾರ್ಯಸಿದ್ಧಿ ಯೋಗ ಅಂತ ಹೇಳಿದರೆ, ಯಾವ ಕಾರ್ಯವನ್ನು ಎಂದು ಮಾಡಿದರೆ ಅದು ನಮಗೆ ಸಿದ್ಧಿ ಆಗ್ತದೆ ಅನ್ನುವಂಥ ವಿಚಾರಗಳು. ಅದರಲ್ಲಿ ವಿಶೇಷವಾಗಿ ಚಿತ್ತಾ ನಕ್ಷತ್ರ, ಕೃತಿಕಾ ನಕ್ಷತ್ರ, ಆರಿದ್ರಾ ನಕ್ಷತ್ರ, ಶತಭಿಷ ನಕ್ಷತ್ರ, ಇವುಗಳು ನಂದಾತಿಥಿಗಳೊಂದಿಗೆ, ಅಂದರೆ ಈ ನಂದಾತಿಥಿಗಳು ಅಂತ ಹೇಳಿದರೆ ಅದಕ್ಕೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಉಲ್ಲೇಖಗಳಿದ್ದಾವೆ. ಅದು ರವಿವಾರದ ದಿನ ಅಂತ ಹೇಳಿದರೆ ಭಾನುವಾರದ ದಿನ ಸೇರಿದಾಗ, ಹಾಗೆ ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರ, ಸ್ವಾತಿ ನಕ್ಷತ್ರ ಇವುಗಳು ಮಂಗಳವಾರವನ್ನು ಸೇರಿದಾಗ, ಅಥವಾ ಶುಕ್ರವಾರ, ಮಂಗಳವಾರ, ರವಿವಾರ ಇವೆಲ್ಲವೂ ಶುಕ್ರವಾರದ ದಿನ ಸೇರಿದಾಗ, ಸೋಮವಾರವು ಭದ್ರಾ ತಿಥಿಗಳು ಅಂತ ಹೇಳಿದರೆ ಭದ್ರವಾಗಿರ್ತಕ್ಕಂಥ ತಿಥಿಗಳು ಅಂತ ಹೇಳಿ ಒಂದಿಷ್ಟು ಹೇಳಿದ್ದಾರೆ, ಅವುಗಳೊಟ್ಟಿಗೆ ಸೇರಿದಾಗ, ಬುಧವಾರ ಮತ್ತು ಮಂಗಳವಾರವು ಸೇರಿದಾಗ, ಈ ಮಹಾನಕ್ಷತ್ರಗಳು ಬಂದಾಗ ವಾರ ಅನ್ನುವಂಥದ್ದು ನಮಗೆ ವರವಾಗಿ ಪರಿವರ್ತನೆ ಆಗ್ತದೆ. ಈಗ ಕೆಲವೊಂದು ಯಾಕೆ ವಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಚಿಂತನೆಗಳನ್ನು ಹೇಳಿದ್ದಾರೆ ಅಂತ ಕೇಳಿದರೆ, ನೋಡಿ, ಈ ವಾರ ಅನ್ನುವಂಥ ವಿಚಾರಗಳು ಬಂದಾಗೇ 122 ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳವು ಸಮೇತ ಆಯಿತು. ಅದಕ್ಕೆ ಸಹಸ್ರಾರು ಜನ ಸೇರಿದ್ರು. ಯಾಕಂದರೆ ನಮ್ದು ಈ ಒಂದು ಜನ್ಮದಲ್ಲಿ ಹುಟ್ಟಿದಂಥವ್ರದ್ದು ಪುಣ್ಯಕಾಲ. ಕೊರೋನಾನ ನೋಡಿದ್ವಿ, ಕುಂಭಮೇಳನ ನೋಡಿದ್ವಿ, ರಾಮ ಜನ್ಮವನ್ನು ನೋಡಿದ್ವಿ, ರಾಮವನ್ನು ಇದು ಮಾಡಿದ್ರಿ, ರಾಮನನ್ನು ಪ್ರತಿಷ್ಠೆ ಮಾಡಿದ್ರಿ, ಹಲವಾರು ವಿಷಯಗಳೆಲ್ಲ ಆಯಿತು. ಹಾಗಾಗಿ ನಾವು ಪುಣ್ಯವಂತರು ಅಂತ. ಯಾಕಂದರೆ ಎಷ್ಟೋ ಜನ ಅದಕ್ಕೆ
ಪ್ರಾಣವನ್ನು ಕೊಟ್ಟು ಅವರು ಕಣ್ಣಿನಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ, ಆದರೂ ಸಮೇತ ಇನ್ನೊಂದು ಯಾವುದೋ ಯೋನಿಯಲ್ಲಿ ಹುಟ್ಟಿ ಆ ಐತಿಹ್ಯವನ್ನು ಕಣ್ ತುಂಬಿಕೊಂಡಿರ್ತಾರೆ. ಆದರೂ ಅದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದರೆ, ಈ ವಾರದ ದಿನ, ಕೆಲವೊಂದು ವಾರದ ದಿನ ನಕ್ಷತ್ರಗಳು ಶುಭವಾಗಿರ್ತಕ್ಕಂತಹ ನಕ್ಷತ್ರಗಳು, ನಾ ಹಿಂದೆ ಒಂದಿಷ್ಟು ನಕ್ಷತ್ರಗಳನ್ನ ಪಟ ಹೇಳ್ತಾ ಹೋದೆ, ಯಾಕಂದರೆ ಅದೇನು ಅರ್ಥ ಆಗೋದಿಲ್ಲ. ಅದರ ಭಾವಾರ್ಥ ಏನು ಅಂತ ಕೇಳಿದರೆ, ಕೆಲವೊಂದು ನಕ್ಷತ್ರದ ದಿನ ನಕ್ಷತ್ರಗಳು ಕೂಡಿದಾಗ ಅಂತಹ ವಾರದಲ್ಲಿ ಬಂತು ಅಂತಾದರೆ ವಾರ ಅನ್ನುವಂಥದ್ದು ವರವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಹೇಳುವಂಥದ್ದು ವರವಾರ ಯೋಗಗಳು ಅಂತ ಹೇಳಿದ್ರೆ ಆ ಯೋಗಗಳು ಮನುಷ್ಯನಿಗೆ ಆ ವಾರದಲ್ಲಿ ವರವನ್ನು ತಂದು ಕೊಡ್ತದೆ. ಹಾಗಾಗಿ ಈ ಸೋಮವಾರ ಏನು ಮಾಡಬೇಕು, ಮಂಗಳವಾರ ಏನು ಮಾಡಬೇಕು, ಬುಧವಾರ ಏನು ಮಾಡಬೇಕು, ಅದನ್ನೆಲ್ಲ ಅದರ ಭಾವಾರ್ಥಗಳು ಸುಮಾರಷ್ಟಿದೆ. ಬಂಗಾರವನ್ನು ಖರೀದಿ ಮಾಡೋದು ಅಂತ ಹೇಳಿದ್ರು ಕೂಡಲೇ ಬಂಗಾರವನ್ನು ಹೆಣ್ಣು ಮಕ್ಕಳೊಬ್ಬರೇ ಖರೀದಿ ಮಾಡೋದಿಲ್ಲ, ಅದನ್ನು ಔಷಧಗಳಿಗೂ ಖರೀದಿ ಮಾಡ್ತಾರೆ, ಎಲ್ಲದಕ್ಕೂ ಬರುತ್ತೆ, ಎಲ್ಲ ಇಂಡಸ್ಟ್ರಿಗೂ ಬರ್ತದೆ. ಹಾಗಾಗಿ ಅದನ್ನು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಹಾಗಾಗಿ ಇಂತಹ ವಾರಗಳಲ್ಲಿ ನಕ್ಷತ್ರಾದಿಗಳು ಸಿಕ್ತು ಅಂತಾದರೆ ಏನಾಗಬೇಕು, ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ವರಗಳು ಪ್ರಾಪ್ತವಾಗ್ತದೆ. ಕೆಲವೊಂದು ಈ ಕಥೆಗಳಲ್ಲೆಲ್ಲ ನಾವು ನೋಡಿರ್ತೇವೆ, ಇಂತಹ ವಾರದ ದಿನ ನಾವು ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಬರೆದಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಆ ವಾರಕ್ಕಿರುವಂಥ ಯೋಗಗಳು ಅಂತ ಹೇಳಿ. ಆ ವಾರ ಬಂದಾಗಲೇ ಯೋಗ ಬರೋದು. ಶುಕ್ರವಾರವೇ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಏಕೆ ಪ್ರಸಿದ್ಧಿ ಆಗಿರುವಂಥದ್ದು, ಶುಕ್ರ ಅನ್ನುವಂಥದ್ದು ಸ್ತ್ರೀಗೆ ಸಂಬಂಧಿತವಾಗಿರುವಂಥದ್ದು. ಹಾಗಾಗಿ ವರಗಳ ಬಗ್ಗೆ ನಾವು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಅಧ್ಯಯನವನ್ನು ನಾವೆಲ್ಲರೂ ಮಾಡಬೇಕು. ಆ ವಾರ ಅನ್ನುವಂಥದ್ದು ವರವಾಗಿ ನಮಗೆ ಆಗ ಪರಿವರ್ತನೆ ಆಗಿ ಶುಭ ಫಲಗಳನ್ನು ಕೊಡ್ತದೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.